ಹಾಯ್ ಹಲೋ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬ್ಲೌಸು ಕಟ್ ಮಾಡಿಟ್ಟಿದ್ದೀವಿ. ಇದನ್ನೆಲ್ಲ ಕಟ್ ಮಾಡಿದ್ದು ಯಾರು, ಹೇಗೆ ಕಟ್ ಮಾಡಿದ್ರು, ಎಷ್ಟು ಈಸಿಯಾಗಿ ಕಟ್ ಮಾಡಿದ್ರು, ಎಷ್ಟು ಸ್ಪೀಡಾಗಿ ಕಟ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಹೇಳ್ಕೊಟ್ಟಿರೋಂತಹ ಯಾಸ್ಮಿನ್ ಎಷ್ಟು ಸ್ಪೀಡಾಗಿ 1 ಗಂಟೆಯಲ್ಲಿ ಇಷ್ಟೊಂದು ಬ್ಲೌಸನ್ನು ಕಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ನೀವೇ ಸಹ ಪ್ರತ್ಯಕ್ಷವಾಗಿ ನೋಡ್ತೀರಾ ಯಾವ ರೀತಿ ಕಟ್ ಮಾಡ್ತಾಳೆ ಅವಳು. ಸ್ಪೀಡಾಗಿ ಕಟ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಯಾಕಂದರೆ ಫಸ್ಟಿಗೆ ಕಟ್ಟಿಂಗಲ್ಲಿ ತುಂಬ ಹೆದರ್ತಾ ಇದ್ಲು ನನ್ನ ಹತ್ರ ಬರಬೇಕಾದ್ರೆ. ನಾನು ಕಟ್ಟಿಂಗ್ ಮಾಡೋದಕ್ಕೆ ಧೈರ್ಯ ಕೊಟ್ಬಿಟ್ಟು ಅವಳಿಗೆ ಕಟ್ಟಿಂಗ್ ಮಾಡೋದಕ್ಕೀಗ ತುಂಬ ಈಸಿಯಾಗಿ ಆರಾಮಾಗಿ ಎಂಥದೇ ಕಷ್ಟ ಕಟ್ಟಿಂಗ್ ಕೊಟ್ಟರು ಈಸಿಯಾಗಿ ಮಾಡ್ತಾಳೆ. ಅದೆಲ್ಲದಕ್ಕೂ ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡಿದ ನಿಮಗೂ ಸಹಿತ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಧೈರ್ಯ ಹಾಗೆ ಹುಮ್ಮಸ್ಸು ಬರುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ, ಫಸ್ಟಿಗೆ ನಾವು ಕಟ್ಟಿಂಗ್ ಮಾಡುವಾಗ ಏನು ಮಾಡಬೇಕು ಅಂದರೆ 1-2 ಸಲ ಯೋಚನೆ ಮಾಡಬೇಕು. ಏನು ಕಟ್ಟಿಂಗ್ ಮಾಡ್ತೀವಿ ನಾವು, ಕಟ್ ಮಾಡಿದ್ರ ಮೇಲೆ ಏನು ಮಾಡೋದಕ್ಕೂ ಬರೋದಿಲ್ಲ. ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ 1-2-3 ಸಲ ಯೋಚನೆ ಮಾಡಬೇಕು, ಆಮೇಲೆ ಮಾರ್ಕ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ವಿಡಿಯೋಗಳಿದ್ದರೆ ವಿಡಿಯೋ ನೋಡಿಕೊಂಡು ನೀವು ಕಟ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಕಟ್ ಮಾಡೋದಕ್ಕೆ ಈ ರೀತಿ ಟೇಬಲ್ ಇದ್ದರೆ ಇನ್ನೂ ಸಹ ಚೆನ್ನಾಗಾಗುತ್ತೆ. 1 ಗಂಟೆಯಲ್ಲಿ 10 ಬ್ಲೌಸ್ಗಿಂತಲೂ ಜಾಸ್ತಿ ಬ್ಲೌಸನ್ನು ಕಟ್ ಮಾಡಿದ್ದಾಳೆ. ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ತಾಳೆ ಅಂತಂದರೆ, ಫಸ್ಟ್ನೇದಾಗಿ ಕಟ್ಟಿಂಗ್ ಮಾಡುವಾಗ ನೀವು ನೋಡ್ತಾ ಇರ್ಬೋದು, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು ನಮಗೆ. ಹಾಗಾಗಿ ಅವಳು ಫೋನನ್ನು ಸೈಲೆಂಟ್ ಹಾಕಿಬಿಟ್ಟು ಹಾಗೆ ಇಟ್ಲು. ನೀವು ಅಷ್ಟೇ ಕಟ್ಟಿಂಗ್ ಮಾಡುವಾಗ ಆದಷ್ಟು ಒಬ್ಬರೇ ಕಟ್ಟಿಂಗ್ ಮಾಡಿ. ಹಾಗೆ ನಿಮಗೆ ಫಸ್ಟು ಕಟ್ಟಿಂಗ್ ಬಂತು ಅಂದರೆ ಸ್ಟಿಚಿಂಗ್ ಬಂತು ಅಂತ ಎಷ್ಟೋ ಜನ ಸ್ಟಿಚಿಂಗ್ ಕಲ್ತಿರ್ತಾರೆ, ಕಟ್ಟಿಂಗೇ ಕಲ್ತಿರಲ್ಲ. ಅವರು ಯಾವತ್ತೂ ಬೇರೆಯವ್ರ ಕಟ್ಟಿಂಗಿಗೋಸ್ಕರ ಕಾಯಬೇಕಾಗತ್ತೆ. ಅದರಿಂದ ಎಷ್ಟೇ ಕಷ್ಟ ಆದರೂ ಅಷ್ಟೇ ನಾವು ಕಟ್ಟಿಂಗನ್ನು ಫಸ್ಟು ಕಲ್ತ್ಕೊಬೇಕು. ಕಟ್ಟಿಂಗನ್ನು ನಾವು ಯಾವಾಗ ಫಸ್ಟು ಕಲಿತೀವೋ ನಂತರ ನಮಗೆ ಸ್ಟಿಚಿಂಗ್ ಮಾಡೋದು ಈಸಿ ಆಗಿಬಿಡುತ್ತೆ. ಹಾಗಾಗಿ ನಾ ಹೇಳೋದು, ಫಸ್ಟು ಯಾಸ್ಮಿನ್ ಬಂದಾಗ ತುಂಬ ಹೆದರ್ತಾ ಇದ್ಲು. ಕಟ್ಟಿಂಗ್ ನಾನೇ ಮಾಡಿಕೊಡ್ತಾ ಇದ್ದೆ, ಈಗೂ ಸಹ ಕಟ್ಟಿಂಗ್ ಮಾಡಿಕೊಡ್ತೀನಿ. ಆದರೂ ಸಹಿತ ನಾನು ಅಕಸ್ಮಾತ್ ಬ್ಯುಸಿ ಇದ್ರೂ ಸಹಿತ ಕಟ್ಟಿಂಗ್ ಮಾಡಿಕೊಂಡು ಹೊಲಿಯೋಷ್ಟು ಅವಳು ಕಲ್ತಿದ್ದಾಳೆ. ಅದಕ್ಕೆ ಕಾರಣ ನನಗಿಂತ ಅವಳೇ ಇರ್ಬೋದು. ಯಾಕಂದರೆ ನಮ್ಮಲ್ಲಿ ಒಂದು ಉತ್ಸಾಹ ಇರಬೇಕು, ಕಲಿಬೇಕು, ಮಾಡಬೇಕು. ನಾವು ಏನಾದರೂ ಕಲಿಬೇಕು, ಕಲಿಯೋದ್ರಿಂದ ನಮಗೂ ಮುಂದೆ ಲಾಭ ಇದೆ ಅನ್ನೋದನ್ನು ತಿಳ್ಕೊಬೇಕು. ಎಷ್ಟೋ ಜನಕ್ಕೆ ಕೈ ಹಿಡಿದು ಹೇಳ್ಕೊಟ್ರು, ಎಷ್ಟು ಸಲ ಹೇಳ್ಕೊಟ್ರು ತಲೆಗೆ ಹೋಗೋದಿಲ್ಲ. ನಾ ಹೇಳೋದಂದರೆ ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ನಮಗೆ ತಲೆಗೆ ಹೋಗಲ್ಲಪ್ಪ, ಎಷ್ಟೇ ಕಟ್ಟಿಂಗ್ ನೋಡಿ ಸ್ಟಿಚಿಂಗ್ ನೋಡಿ ನಮಗೆ ಹೊಲಿಯೋಕ್ಕೆ ಬರಲ್ಲ, ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ಯಾಕಂದರೆ ನಮಗೆ 1 ಸತಿ ತಪ್ಪಾಗ್ಬೋದು, 2 ಸತಿ ತಪ್ಪಾಗ್ಬೋದು, ಪದೇ ಪದೇ ಅಂತೂ ತಪ್ಪಾಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ ನನ್ನ ಕಟ್ಟಿಂಗಿಗೂ ಯಾಸ್ಮಿನ್ ಕಟ್ಟಿಂಗಿಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಕಟ್ಟಿಂಗಲ್ಲಿ ಒಂದು 3-4 ಥರ ಮಾಡ್ತೀನಿ. ಅದೆಲ್ಲದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಅದೆಲ್ಲ ಥರನೂ ಕಟ್ಟಿಂಗ್ ಮಾಡ್ತಾಳೆ. ಹಾಗೆ ನಾವೀಗ ಏನು ಅಂತಂದರೆ ಡೈರೆಕ್ಟಾಗಿ ಯೂಟ್ಯೂಬೇ, ನಾವು ಸ್ಟಾರ್ಟಿಂಗ್ ಬೇಸಿಕ್ಕಿಂದನೂ ಯೂಟ್ಯೂಬೇ ನೋಡಿ ಕಲಿತೀವಿ ಅಂತೇಳಿ ಕಲಿತು ಬಟ್ಟೆ ಹೊಲಿಯೋರು ತುಂಬ ಗ್ರೇಟು. ಆದರೆ ನಿಮ್ಗೆ ಯಾರಾದರೂ ಬೇಸಿಕ್ ಒಬ್ಬರು ಸ್ಟಾರ್ಟಿಂಗ್ ಹೇಳ್ಕೊಡೋರಿದ್ದರೆ ನೀವು ನಂತರ ಬೇಸಿಕ್ ಕಲಿತಾದರೆ ಯೂಟ್ಯೂಬ್ ನೋಡಿಬಿಟ್ಟು ಕಲಿಬೋದು. ಆದರೆ ನೀವು ಫಸ್ಟು ಏನು ಮಾಡಬೇಕು ಅಂತಂದರೆ, ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಇಂಪಾರ್ಟೆಂಟಾಗಿ ಪದೇ ಪದೇ ಎದ್ದೋಗೋದಾಗಲಿ ಅಥವಾ ಇನ್ನೇನೋ ಫಿಲಮ್ ನೋಡ್ಕೊತಾನೋ ರೀಲ್ಸ್ ನೋಡ್ಕೊತಾನೋ ಏನೋ ಅಂಥೇಳಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕಟ್ಟಿಂಗು ಹಾಳಾಗುತ್ತೆ. ಆದ್ದರಿಂದ ನಾ ಹೇಳೋದೇನು ಅಂತಂದರೆ, ನಿಮ್ಮ ಒಂದು ಗಮನ ಅನ್ನೋದು ಕಟ್ಟಿಂಗಲ್ಲಿ ಇರಬೇಕು, ಅದು ಮುಖ್ಯವಾಗಿ ಬೇಕು. ಮತ್ತು ನಿಮಗೆ ಇಂಟ್ರೆಸ್ಟ್ ಇರಬೇಕು. ನಿಮಗೆ ಇಂಟ್ರೆಸ್ಟ್ ಇಲ್ಲದೇ ಯಾವ ಕೆಲಸನೂ ಸಹ ಮಾಡೋದಕ್ಕಾಗಲ್ಲ. ಟೈಲರಿಂಗ್ ಮಾಡ್ತೀರಾ, ಕುಚ್ಚು ಹಾಕ್ತಿರೋ, ಎಂಬ್ರಾಯ್ಡ್ರಿ ಹಾಕ್ತಿರೋ, ಏನೇ ಮಾಡೋದಿದ್ರು ಫಸ್ಟು ನಿಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಯಾವುದ್ರ ಮೇಲೆ ಇರುತ್ತೋ ಬೇಗ ಆ ಕೆಲಸ ನಮಗೆ ಕೈಗೆ ಹತ್ತತ್ತೆ. ಹಾಗಾಗಿ ನಾ ಹೇಳೋದು, ಟೈಲರಿಂಗ್ ಅನ್ನೋದು ತುಂಬಾ ಈಸಿ, ಮನೇಲೇ ಕೂತ್ಕೊಂಡು ನಾವು ಮಾಡುವಂಥ ಕೆಲಸ. ಅದೇ ನಾವು ಈಗ ಹೊರಗಡೆ ಹೋಗಿ ದುಡಿತೀವಿ ಅಂತಂದರೆ ಚಿಕ್ಕ ಮಕ್ಕಳಿದ್ರೆ ಬಿಟ್ಟೋಗ್ಬೇಕಾಗತ್ತೆ, ಅಥವಾ ವಯಸ್ಸಾದವ್ರು ಇದ್ದರೆ ಬಿಟ್ಟೋಗ್ಬೇಕಾಗತ್ತೆ, ಮನೆ ಬಿಟ್ಟೋಗ್ಬೇಕಾಗತ್ತೆ. ನಮಗೆ ಅಲ್ಲಿ ಹೋದರೂ ಸಹಿತ ಅಯ್ಯೋ ಮನೆ ಕಡೆ ಈ ಕಡೆ ಮಕ್ಕಳ ಕಡೆನೇ ನೆನಪಾಗ್ತಾ ಇರುತ್ತೆ, ಮನೆ ಕಡೆನೇ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನೇ ಎಕ್ಸಾಂಪಲ್ ಹೇಳ್ತೀನಿ. ನಾವು ಇರೋದು ಬಾಡಿಗೆ ಮನೆ. ಆದರೆ ನಾನು ಒಂದೊಂದ್ಸಲಿ ನಮಗಿಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು. ನಾವು ಒಂದೊಂದ್ಸಲಿ ನಾನು ಯೋಚನೆ ಮಾಡ್ತಾಯಿದ್ದೆ, ಏನಪ್ಪ ಇಷ್ಟೊತ್ತಿಗೆ ನಾನು ಇಡೀ ದಿನ ಮನೆಯಲ್ಲೇ ಹೊಲಿಯೋದ್ರಿಂದ ನೀರು ಎಷ್ಟೊತ್ತಿಗೆ ಬಂದ್ರೂ ನಾನು ಹಿಡ್ಕೊಳ್ತಿದ್ದೆ. ಆದರೆ ನಾನು ಒಂದೊಂದ್ಸಲಿ ಯೋಚನೆ ಮಾಡ್ತಿದ್ದೆ, ನಾವೀಗ ಬೇರೆ ಶಾಪ್ ಮಾಡಿದ್ರೆ ನಾವು ಟೈಮ್ ಕರೆಕ್ಟಾಗಿ ಶಾಪಿಗೆ ಹೋಗಬೇಕು. ಆಗ ನಮಗೆ ನೀರು ಈ ಥರ ಎಲ್ಲ ಟೈಮಿಂಗ್ಸ್ ಅಲ್ಲದೆ ಟೈಮಲ್ಲಿ ಬಂದರೆ ನಾನು ಹೇಗೆ ಮಾಡ್ಕೊಬೇಕಿತ್ತು ಕೆಲಸ ಎಲ್ಲ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆನೇ ನಮಗೆ ಸ್ನಾನ ಮಾಡೋದಕ್ಕೂ ಸಹಿತ ನೀರಿಲ್ಲ ಅಂತ ಪರಿಸ್ಥಿತಿ ಇದ್ದಾಗಲೂ ಸಹಿತ ಮನೆಯಲ್ಲೇ ಬಟ್ಟೆ ಹೊಲಿಯೋದ್ರಿಂದ ಆರಾಮಾಗಿ ಮನೇಲಿ ಹೊಲಿದು ನೀರು ಬಂದಾಗ ನಾವು ನೀರು ತುಂಬಿಸ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡಿದ್ದಿದೆ. ಹಾಗಾಗಿ ನಾವು
ಮನೆಯಲ್ಲಿ ನೋಡಿ ಎಷ್ಟು ಆರಾಮಾಗಿ ಮನೆಯಲ್ಲೇ ಇದ್ಬಿಟ್ಟು ಕೆಲಸ ಮಾಡುವಂಥ ಕೆಲಸ ಅಂದರೆ ಟೈಲರಿಂಗ್ ಕೆಲಸ. ಯಾರಿಗೆಲ್ಲ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಅಥವಾ ನಾನು ಟೈಲರಿಂಗ್ ಗೊತ್ತೇ ಇಲ್ಲ ಆದರೂ ಸಹಿತ ನಾನು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಮನಸ್ಸಿದೆಯೋ ಅವರೆಲ್ಲರೂ ಸಹಿತ ಟೈಲರಿಂಗ್ ಕಲ್ತ್ಕೊಳ್ಳಿ. ಈಗಂತೂ ಟೈಲರಿಂಗ್ ಕಲಿಯೋದು ತುಂಬಾ ಈಸಿ. ಯಾಕಂದರೆ ನಿಮಗೆ ಅದು ಎಷ್ಟು ಒಂದೇ ಕಟ್ಟಿಂಗನ್ನು ಈಗ ನೀವು ನೋಡ್ತಾ ಇರ್ಬೋದು, ಯಾಸ್ಮಿನ್ ಮಾಡ್ತಾ ಇರೋದು ಫ್ರಂಟ್ ಬೆಲ್ಟ್ ಬ್ಲೌಸ್ ಕಟ್ಟಿಂಗು. ಇದು ಒಂದೇ ಕಟ್ಟಿಂಗು. ಒಬ್ಬರು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗುವಂಥ ವಿಡಿಯೋಗಳು ಎಷ್ಟೊಂದು ಇರುತ್ತಲ್ವ. ಹಾಗಾಗಿ ಈಗ ಟೈಲರಿಂಗ್ ಕಲಿಯೋದು ತುಂಬಾ ಈಸಿ. ಮೊದಲೆಲ್ಲ ನಮಗೆ ಯಾರೋ ಒಂದು ಕಟ್ಟಿಂಗ್ ಹೇಳ್ಕೊಡ್ಬೇಕು ಅಥವಾ ಒಂದು ಸ್ಟಿಚಿಂಗ್ ಹೇಳ್ಕೊಡ್ಬೇಕು ಅಥವಾ ಒಂದು ಬ್ಲೌಸ್ ಕಟ್ ಮಾಡಿಕೊಡ್ಬೇಕು ಅಂದರೆ ಎಷ್ಟು ಕಷ್ಟ ಇತ್ತು ಅಂದರೆ ನಮಗೆಲ್ಲ ಯಾರೂ ಸಹ ಹೇಳ್ಕೊಡ್ತಿರ್ಲಿಲ್ಲ. ಆದರೆ ಈಗ ಹಾಗಲ್ಲ. ಯೂಟ್ಯೂಬರ್ಸು ಅಷ್ಟೇ ನಿಮಗೆ ಕಟ್ಟಿಂಗು ಸ್ಟಿಚಿಂಗು ಒಂದು ವೀಡಿಯೋದಲ್ಲಿ ಹಾಕಿರ್ತಾರೆ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಕೇಳಿ ಅಂತ ಹೇಳಿರ್ತಾರೆ. ಅಕಸ್ಮಾತ್ ನಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿದ್ರೆ, ಫೋನ್ ಮಾಡಿದ್ರೆ ಅವ್ರು ನಮಗೆ ಹೇಳ್ಕೊಡ್ತಾರೆ. ನಾನಂತೂ ಹಾಗೆ ಮಾಡೋದು. ನನಗೇನು ಗೊತ್ತಿರುತ್ತೋ ಅದನ್ನು ಹೇಳ್ಕೊಡ್ತೀನಿ. ಈ ರೀತಿಯೆಲ್ಲ ತುಂಬಾ ಒಂದು ಈಗಂತೂ ಸೋಷಿಯಲ್ ಮೀಡಿಯಾ ಬೆಳೆದೋಗಿದೆ. ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಕೂತ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದಿರೋ ಅಂಥ ಕೆಲಸ ಅಂತಂದರೆ ಟೈಲರಿಂಗ್ ಕೆಲಸ. ನಿಮಗೇನು ಬೇಡ, ಒಂದು ಟೇಪು, ಸ್ಕೇಲು, ಒಂದು ಕಲಿಯೋದಕ್ಕೊಂದು ಹಳೆ ಬಟ್ಟೆಗಳು, ಕಲಿತಾದ್ಮೇಲೆ ಒಂದು ಕತ್ರಿ, ಒಂದು ಮಿಷನು, ಟೇಪು, ಸ್ಕೇಲು, ಮಾರ್ಕರು ಇಷ್ಟು ಇದ್ಬಿಟ್ರೆ ಅಂತೂ ನೀವು ದಿನಕ್ಕೆ ಫಸ್ಟಿಗೆ ನೀವು 200 ರೂಪೀಸ್ ದುಡಿದ್ರೂ ನೆಕ್ಸ್ಟ್ ಬರ್ತಾ ಬರ್ತಾ 2000 ರೂಪಾಯಿ ದುಡಿಯೋಂಥ ಕೆಪಾಸಿಟಿ ನಮ್ಮಂಥ ಹೆಣ್ಮಕ್ಳಲ್ಲಿ ಇರುತ್ತೆ. ಯಾಕಂದರೆ ಅಷ್ಟೊಂದು ನಾವು ಮಾಡಬೇಕು ಅನ್ನೋದನ್ನು ಮಾಡೇ ತೀರ್ತೀವಿ. ನೀವೇ ನೋಡ್ಬೋದು ಫ್ರೆಂಡ್ಸ್, ನಾನು ಅಷ್ಟೇ ಇವತ್ತು ಬೆಳಗ್ಗೆ 8 ಅಲ್ಲ, ನಾನು ಇವತ್ತು ಬೆಳಗ್ಗೆ 4 ಗಂಟೆಗೂ ಎದ್ದುಬಿಟ್ಟು ಬಟ್ಟೆ ಹೊಲಿಯೋದಕ್ಕಂತ ಎದ್ದೆ. ಆದರೆ ಏನು ಮಾಡೋದು, ನಮ್ಮ ಲಕ್ ಸರಿ ಇಲ್ಲ, ಕರೆಂಟು ಪ್ರಾಬ್ಲಮ್ ಇತ್ತು. ಹಾಗಾಗಿ ಮನೆ ಕೆಲಸ ಎಲ್ಲದನ್ನು ಮಾಡಿಕೊಂಡು ನಾನು ಕರೆಕ್ಟು 9 ಗಂಟೆ ಅನ್ನೋಷ್ಟೊತ್ತಿಗೆ ಕೆಲಸ ಮುಗೀತು. ಇಲ್ಲ ಅಂದರೆ ನಾವು ಬೆಳಗ್ಗೆ ಎದ್ದುಬಿಟ್ಟು 1-2 ಬ್ಲೌಸ್ ಹೊಲಿದ್ಬಿಟ್ಟು ನಂತರ ಮನೆ ಕೆಲಸ ಮಾಡಿಕೊಂಡು ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಬಟ್ಟೆ ಸ್ಟಿಚಿಂಗ್ ಮಾಡೋದಕ್ಕೆ ಕೂರ್ತೀನಿ. ನೆಕ್ಸ್ಟ್ ಇನ್ನು ಕೂತ್ರೆ ಆಯಿತು ರಾತ್ರಿ 12 ಗಂಟೆವರೆಗೂ ಸಹ ಕೆಲಸ ಆಗುತ್ತೆ. 12 ಗಂಟೆವರೆಗೂ ನಾನು ಸ್ಟಿಚ್ ಮಾಡೋದಿಲ್ಲ. 7 ಗಂಟೆ 7:15 ಲಾಸ್ಟು. ನಂತರ ನಾನು ಕಟ್ಟಿಂಗು, ನೆಕ್ಸ್ಟ್ ಡೇ ಏನು ಹೊಲಿಬೇಕು, ನೆಕ್ಸ್ಟ್ ಡೇಗೆ ಏನು ಅಂತ ರೆಡಿ ಮಾಡ್ಕೊಳ್ಳೋದ್ರಲ್ಲಿ 12 ಗಂಟೆ ಟೈಮ್ ಆಗಿಬಿಡುತ್ತೆ. ಅದು ನನಗೆ ಪ್ರತಿದಿನ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ನನ್ನ ಪೂಜೆ, ಭಜನೆ, ಹಾಗೆ ದೇವಸ್ಥಾನಗಳ ವಿಸಿಟು ಇದನ್ನೆಲ್ಲ ಮಾಡ್ತೀನಿ. ಯಾಕಂದರೆ ನಾವು ಒಂದೇ ಕೆಲಸದಲ್ಲಿ ಜಾಸ್ತಿ ಇರಬಾರ್ದು. ಯಾಸ್ಮಿನು ಸಹ ಅಷ್ಟೇ, ಅವಳಿಗೂ ದೇವ್ರ ಮೇಲೆ ತುಂಬಾ ನಂಬಿಕೆ. ಹಾಗೆಯೇ ಫ್ರೆಂಡ್ಸ್ ನೋಡಿ, ಯಾವುದೇ ಒಂದು ನೀವು ಕಲಿತೀರ ಅಂತ ಅಂದರೆ ಯಾರೂ ಸಹ ನಿಮಗೆ ಕೈ ಹಿಡಿದು ಕಲಿಸಲ್ಲ. ನಾವು ಸ್ವಲ್ಪ ಬುದ್ಧಿವಂತರಾಗಬೇಕು, ತಲೆನ ಚುರುಕಾಗಿ ಇಟ್ಕೊಬೇಕು. ನೋಡ್ತಾ ಇರ್ಬೋದು, 1 ಇಂಚು ಇಲ್ಲಿ ಯಾಕೆ ಕಟ್ ಮಾಡ್ತಿದ್ದಾಳೆ ಅಂದರೆ ನಿಮಗೆ ಉಕ್ಸು ಕಾಜಿ ಇರುತ್ತಲ್ವ, ಒಂದ್ರ ಮೇಲೆ ಒಂದು ಕೂರಬೇಕು ಅಂದರೆ ಈ ರೀತಿ ಮಾಡಬೇಕು. ಇದು ಒಂದು ಟಿಪ್ಸು. ಹಾಗೆಯೇ ಫ್ರಂಟ್ ಬೆಲ್ಟ್ ಬ್ಲೌಸ್ ಆಯಿತು. ಹಾಗೆಯೇ ಫ್ರೆಂಡ್ಸ್ ನಾವು ಏನು ಮಾಡಬೇಕು ಅಂತಂದರೆ ಒಂದು ಕಡೆ ನಾವು ಗಮನ ಇಟ್ಟು ಕೆಲಸ ಮಾಡಬೇಕು. ನಾನು ಹೇಳೋದು ನಿಮಗೆ ಎಲ್ಲಿಗೂ ಹೋಗಬೇಡಿ ಅಥವಾ ರೀಲ್ಸ್ ನೋಡಬೇಡಿ ಅಥವಾ ಮೊಬೈಲೇ ನೋಡಬೇಡಿ ಅಂತಲ್ಲ. ನೋಡೋದಕ್ಕೂ ಒಂದು ಟೈಮಿಂಗ್ಸ್ ಇಟ್ಕೊಳ್ಳಿ. ನಾನು ಇಷ್ಟು ಕೆಲಸನ ಮುಗಿಸ್ಬಿಟ್ಟು ಇಷ್ಟು ಮಾಡ್ತೀನಿ, ಇಷ್ಟು ದುಡಿಮೆ ಮಾಡೇ ಮಾಡ್ತೀನಿ ಈ ತಿಂಗಳು ಅನ್ನೋದು ನಿಮ್ಮಲ್ಲಿ ಹಠ ಛಲ ಇತ್ತು ಅಂತಂದರೆ ನೀವು ಏನಾದರೂ ಒಂದು ಸಾಧಿಸ್ಬೋದು. ವಿಡಿಯೋದ ಕೊನೆಯಲ್ಲಿ ನೋಡ್ಬೋದು ನೀವು ಫಸ್ಟಲ್ಲಿ ಮತ್ತು ಎಂಡಲ್ಲಿ ಎಷ್ಟು ಬ್ಲೌಸು ಕಟ್ ಮಾಡಿ ಇಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು 1 ಅವರಲ್ಲೇ. ಅವಳು ಇವತ್ತು 10 ಗಂಟೆಗೆ ಬಂದಳು. ಅಂದರೆ ಇವತ್ತು ಕರೆಂಟ್ ಪ್ರಾಬ್ಲಮ್ ಇತ್ತು ನಮಗೆ. ಇಲ್ಲಾಂದರೆ ನಾನು ಬೆಳಗ್ಗೆ ಒಂದು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಬೇಕಂತ ಇದ್ದೆ. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನನಗೆ ನೈಟಲ್ಲಿ ನಿನ್ನೆ ಅದೇ ಐಡಿಯಾ ಇತ್ತು. ಆದರೆ ಇವತ್ತು ನನಗೆ ಬೆಳಗ್ಗೆ ಹೇಳ್ತಾನೆ ಕರೆಂಟ್ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಬಂತು. ಹಾಗಾಗಿ ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಸ್ಮಿನ್ ಬಂದಮೇಲೆ ಅವಳೆಲ್ಲ ಬ್ಲೌಸು ಕಟ್ ಮಾಡ್ತಿದ್ಲಲ್ವ, ನನಗೂ ಖುಷಿ ಆಯಿತು. ನಾನು ಹೇಳ್ಕೊಟ್ಟಿರೋ ಹುಡುಗಿ ನನ್ನ ಹತ್ರ ಬಂದು ಇಲ್ಲಿ ಬೆಳೆದಿರೋ ಹುಡುಗಿ ಇಷ್ಟೊಂದು ಕಟ್ ಮಾಡ್ತಾಳಲ್ವ, ನನಗೂ ಖುಷಿ ಆಯಿತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ. ನನಗೂ ಮೊನ್ನೆ ಒಬ್ರು ಯಾರೋ ಹೇಳಿದ್ರು, ಅಕ್ಕ ನಿಮ್ಮ ಹತ್ರ ಯಾಸ್ಮಿನು ಟೈಲರಿಂಗ್ ಮಾಡ್ತಾರೆ, ತುಂಬ ಪುಣ್ಯವಂತರವರು, ಅವ್ರಿಗೆ ನೋಡಿ ನಿಮ್ಮಂಥ ಒಂದು ಗುರುಗಳು ಸಿಕ್ಕಿದ್ದಾರೆ ಅಂತ. ನೀವು ಸಹ ಅಷ್ಟೇ, ನಾನು ವಿಡಿಯೋ ನೋಡ್ತಾ ಇದ್ದೀರಂದರೆ ನಿಜವಾಗ್ಲೂ ಗ್ರೇಟ್. ಆದರೆ ನಿಮ್ಗೆ ಏನೇ ಸಮಸ್ಯೆ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಟೈಲರಿಂಗಲ್ಲಿ ನನಗೆ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ ಏನಂದರೆ ಕೆಲವೊಂದು ಸರಿ ಫೋನ್ ಮಾಡಿದಾಗ ನಾನು ಪಿಕ್ ಮಾಡಿರಲ್ಲ ಅಥವಾ ನಂಗೆ ಗೊತ್ತಾಗಿರಲ್ಲ. ಆದರೆ ಆಲ್ಮೋಸ್ಟ್ ಎಲ್ಲರ ಫೋನು ಪಿಕ್ ಮಾಡ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ ನೋಡಿ ಕಲಿತು ನನಗೆ ಕಮೆಂಟ್ ಮಾಡೋವಂಥ ಎಷ್ಟೋ ಜನದ ಒಂದು ಮೆಸೇಜ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ಅಳತೆನೂ ತೊಗೊಂಡು ಎಷ್ಟೊಂದು ಸ್ಪೀಡಾಗಿ ಕಟ್ಟಿಂಗನ್ನು ಮಾಡ್ತಾರೆ ಅಂತೇಳಿ. ಸಾಮಾನ್ಯ 1 ಅವರಲ್ಲಿ
ಒಂದು 10 ಬ್ಲೌಸ್ ಕಟ್ ಮಾಡಿರ್ಬೋದು ಅನಿಸುತ್ತೆ. ಅಂದರೆ ಯಾಸ್ಮಿನ್ ನನ್ನ ಬಟ್ಟೆನೂ ಹೊಲಿತಾಳೆ, ಹೊರಗಡೆ ಟೈಲರ್ಗಳಿಂದನೂ ಬಟ್ಟೆ ಇಸ್ಕೊಬಂದು ಹೊಲಿತಾಳೆ. ಆದರೆ ಅಮೌಂಟು ತುಂಬಾ ಕಡಿಮೆ ಕೊಡ್ತಾರೆ. ಪರವಾಗಿಲ್ಲ, ಏನು ಮಾಡೋದು, ಟೈಲರ್ಗಳು ಜಾಸ್ತಿ ಆಗಿರೋದ್ರಿಂದ ಈಗ ಹಳೆಯ ಟೈಲರ್ಗಳಿಗೂ ಸಹಿತ ಡಿಮ್ಯಾಂಡ್ ಹೋಗೇ ಹೋಗುತ್ತೆ. ಈಗೆಲ್ಲ ಹೇಗಂದರೆ ಪ್ರತಿದಿನವೂ ಹೊಸದು, ಪ್ರತಿದಿನ ಏನು ಇವತ್ತು ಹೊಸ ಇರೋವಂಥ ಟ್ರೆಂಡು ನಾಳೆ ಇರೋದಿಲ್ಲ. ಜನಗಳು ಈಗ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಹೊಸ ಪ್ಯಾಟ್ರನ್ನೇ ಕೇಳ್ತಾರೆ. ಮೊದಲು ನಾವು ಕಲ್ತಂಥ ಟೈಮಲ್ಲಿ ಯಾರು ನೋಡಿದ್ರು ಸಾದಾ ಬ್ಲೌಸು, ನಾರ್ಮಲ್ ಬ್ಲೌಸು, ಲೈನಿಂಗ್ ಬ್ಲೌಸು ಅಷ್ಟು ಬಿಟ್ಟರೆ ಒಂದೇ ಒಂದು ಡಿಸೈನ್ ಇರಲಿಲ್ಲ. ನಾನು ಟೈಲರಿಂಗ್ ಕಲಿತು 5-6 ವರ್ಷದ ಮೇಲೆ ಒಂದು ಬ್ಯಾಕ್ ನೆಕ್ ಡಿಸೈನು ಅಂತ ಹೇಳಿ ಬಂದಿರೋದು. ಆಗಲೂ ಸಹಿತ ನಾವು ಯಾವುದೇ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾರು ಹೇಳ್ಕೊಡೋರಿರಲಿಲ್ಲ. ನಾವೇ ಏನೋ ಐಡಿಯಾನ ಉಪಯೋಗಿಸ್ಬಿಟ್ಟು ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ವಿ. ಅದು ಸಕ್ಸಸ್ ಆಗ್ತಿತ್ತು. ಈಗೂ ಸಹಿತ ನಮಗೇನಾದರೂ ಡಿಸೈನ್ಗಳು ಬೇಕು ಅಂದರೆ ಟೈಲರಿಂಗ್ ಕಲ್ತೋರಾಗಿರ್ಬೋದು, ಕಲಿದೇ ಇದ್ದವರಾಗಿರ್ಬೋದು, ನೀವು ಹೊಸ ಟ್ರೆಂಡ್ ಪ್ರತಿದಿನ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ, ನೀವು ನೋಡಿಕೊಂಡು ಹೊಲಿಬೋದು. ಎಷ್ಟೊಂದು ಈಗ ಚೆನ್ನಾಗಿದೆ ಸೋಷಿಯಲ್ ಮೀಡಿಯಾ ಅಂದರೆ, ನಾವು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಮಗೆ ಒಂದು ಮನೇಲೇ ಕೂತು ಅರ್ನಿಂಗ್ಸ್ ಮಾಡೋ ಅಂಥ ಒಂದು ವೇದಿಕೆ ಅಂದರೆ ಟೈಲರಿಂಗ್. ಅಲ್ಲಿ ನಾವು ಯೂಟ್ಯೂಬು ನೋಡಿಕೊಂಡು ಮಾಡ್ಬೋದು. ಟೈಲರಿಂಗಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಮತ್ತು ಜಾಸ್ತಿ ಕಿರಿಕಿರಿ ಇಲ್ಲ, ನಾವು ಮಾಡ್ಕೊಂಡು ಹೋಗ್ಬೋದು. ಕಸ್ಟಮರ್ ಒಂದು ಸ್ವಲ್ಪ ಕಿರಿಕಿರಿ, ಯಾವ ಕೆಲಸದಲ್ಲಿ ಕಷ್ಟ ಇರಲ್ಲ ನೋಡಿ ಫ್ರೆಂಡ್ಸ್. ಫಸ್ಟಿಗಿದು ಹಾರ್ಮೋಲ್ ಉದ್ದನ ಜಾಸ್ತಿ ತೊಗೊಬಿಟ್ಟಿದ್ದಾಳೆ, ಚೆಕ್ ಮಾಡಿದಾಗ ಗೊತ್ತಾಯಿತು. ಆಗ ಕಡಿಮೆ ಕಟ್ಟಿಂಗ್ ಮಾಡ್ತಾ ಇದ್ದಾಳೆ ನೋಡಿ. ನಾವು ಫಸ್ಟು ಈಗ ಏನು ಮಾಡ್ತಾಳೆ ಅಂತಂದರೆ, ಒಂದು ದಿವಸ ಪೂರ್ತಿ ಬ್ಲೌಸನ್ನು ಕಟ್ ಮಾಡ್ತಾಳೆ, ನೆಕ್ಸ್ಟ್ ಡೇ ಪೂರ್ತಿ ಹೊಲಿತಾಳೆ. ಹೀಗೆ ಒಂದೊಂದು ದಿವಸ ಒಂದೊಂದು ಥರ ಮಾಡಿಕೊಂಡು ಬೇಗನೆ ಸ್ಟಿಚ್ ಮಾಡಿ ಕೊಡಬೇಕು. ಇನ್ನಂತೂ ಸೀಸನ್ ಸ್ಟಾರ್ಟ್ ಆಗಿಬಿಡ್ತು. ಸೀಸನ್ ಸ್ಟಾರ್ಟ್ ಆದಮೇಲಂತೂ ತುಂಬಾ ಟೈಮು ಎಷ್ಟು ಕಡಿಮೆ ಇರುತ್ತೆ ಅಂತಂದರೆ, ಒಂದು ದಿನವೂ ಸಹಿತ ವೇಸ್ಟ್ ಮಾಡ್ದಿರೋ ಹಾಗೆ ನಾವು ಬಟ್ಟೆ ಹೊಲಿಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಈಗ ನಾವು ಕೆಲಸದಲ್ಲಿ ತೊಡಗಿರೋಂಥ ನಮ್ಮಂಥ ಟೈಲರ್ಸಿಗಂತೂ ಟೈಮಿಂಗ್ಸ್ 24 ಗಂಟೆ ಟೈಮಿಂಗ್ಸೇ ಸಾಕಾಗ್ತಾ ಇರಲ್ಲ. ಹಾಗಾಗಿ ನಾ ಹೇಳೋದು, ನೀವು ಕಲಿತಿದ್ದೀರಾ ಅಂತಂದರೆ ಟೈಲರಿಂಗನ್ನು ಕಲೀರಿ, ಹೊಲೀರಿ. ಹಾಗೆ ಚೆನ್ನಾಗಿ ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡಿ, ಕೊಟ್ಟಿದ್ದ ಟೈಮಿಗೆ ಕರೆಕ್ಟಾಗಿ ಕೊಡುವಂಥದ್ದು, ಹಾಗೆ ನೀಟಾಗಿ ಫಿನಿಶಿಂಗ್ ಮಾಡಿಕೊಡುವಂಥದ್ದು, ಇದನ್ನೆಲ್ಲ ಕಲೀರಿ. ಟೈಲರಿಂಗಲ್ಲಿ ನೀವು ಒಂದೇ ಸ್ಟಿಚಿಂಗ್ ಮಾಡೋದು ಕಲಿತೆ ಅಥವಾ ಕಟ್ಟಿಂಗ್ ಮಾಡೋದು ಕಲಿತೆ ಅಥವಾ ಹೀಗೆ ಇಲ್ಲ ನಾನು ದಿನಕ್ಕೆ 1-2 ಬ್ಲೌಸ್ ಹೊಲಿತೀನಿ ಸಾಕು ಅಂತ ಮಾಡಬೇಡಿ. ಈಗೆಲ್ಲ ಹೇಗಂದರೆ ಪ್ರತಿದಿನ ಹೊಸ ಟ್ರೆಂಡ್. ನೀವೇನಾದರೂ ಹೊಸದಾಗಿ ನಿಮ್ಮ ಹತ್ರ ಕ್ರಿಯೇಟಿವ್ ಆಗಿ ಇದೆಯಾ ಅಂತಂದರೆ ಅವರು ನಿಮಗೆ ಬಟ್ಟೆ ಕೊಡ್ತಾರೆ. ಇಲ್ಲ ಅಂತಂದರೆ ಯಾರೂ ಸಹ ಬಟ್ಟೆ ತಂದು ಕೊಡೋದಿಲ್ಲ. ಹಾಗೆಯೇ ತುಂಬ ಬಟ್ಟೆ ಕಡಿಮೆ ಬರ್ತಾಯಿದೆ ನಮಗೆ ಅನ್ನೋರು ನೀವು ಬಟ್ಟೆನೂ ಸಹ ಸೇಲ್ ಮಾಡ್ಬೋದು. ಬ್ಲೌಸ್ ಪೀಸು, ಸ್ಯಾರಿ, ನೈಟಿ, ಲಂಗ ಮತ್ತು ಟಾಪ್ಗಳು ಸೇಲ್ ಮಾಡಿದಾಗೂ ಸಹಿತ ಆ ಬಟ್ಟೆಗಳನ್ನು ತಗೊಂಡಾಗ ಕಸ್ಟಮರು ಹೊಲ್ಕೊಡಿ ಅಂತ ನಿಮ್ಮ ಹತ್ರನೇ ಕೊಡ್ತಾರೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಸೈಡ್ ಬಿಸ್ನೆಸ್ಸನ್ನು ತೊಗೊಬೇಕು, ಆಗ ನಿಮಗೆ ಬಟ್ಟೆ ಬರುತ್ತೆ. ನಾನು ಫಸ್ಟಿಗೆ ಬಟ್ಟೆ ಸ್ವಲ್ಪ ವರ್ಷ ಆಗಿತ್ತು. ನಾನು ಸಿಟಿಗಿಂತ ಸ್ವಲ್ಪ ದೂರದಲ್ಲಿದ್ದೆ, ಅಲ್ಲಿ ನನಗೆ ಬಟ್ಟೆ ಬರಬೇಕಿತ್ತಲ್ಲ, ಆ ಟೈಮಲ್ಲಿ ನಾನು ಹಾಗೆ ಮಾಡಿದೆ. ಬ್ಲೌಸ್ ಪೀಸು, ಸ್ಯಾರಿ, ಆಮೇಲೆ ನೈಟಿ, ಲಂಗ ಈ ರೀತಿ ತಗೊಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಟಾಪು ಈಗ ಕೆಲವರು 2-3 ಟಾಪ್ ತೊಗೊಂಡ್ರೆ ನಮ್ಮ ಹತ್ರನೇ ಹೊಲಿಸ್ತಾಯಿದ್ರು, 100 ರೂಪಾಯಿ. ಅವಾಗಿಂಗೆ ಇದರಲ್ಲಿ 100 ರೂಪಾಯಿ ಬರ್ತಾಯಿತ್ತು. ಲಂಗ ತೊಗೊಂಡ್ರೆ ಸಹಿತ ನಮ್ಮ ಹತ್ರನೇ ಹೊಲಿಸ್ತಾಯಿದ್ರು. ಸ್ಯಾರಿ ತೊಗೊಂಡ್ರೆ ಅಂತೂ ಬಿಡಿ, ಬ್ಲೌಸು, ಫಾಲು, ಲೈನಿಂಗ್ ಅಂತ ನಮ್ಮ ಹತ್ರನೇ ಹೊಲಿಸೋರು. ಆವಾಗ 200-250 ಇತ್ತು. ಈಗ ಆ ರೀತಿ ಇಲ್ಲ. ನಾನು ಹಾಗಾಗಿ ಕಸ್ಟಮರ್ ನನಗೆ ತುಂಬ ಜನ ಪರಿಚಯ ಆದರು. ನೆಕ್ಸ್ಟು ನಾವು ಮಾಡಿರುವಂಥದ್ದು ಟೈಲರಿಂಗ್ ಕ್ಲಾಸಿಂದನೂ ಸಹಿತ ನನಗೆ ತುಂಬ ಜನ ಪರಿಚಯ ಆದರು. ನೆಕ್ಸ್ಟು ನಾನು ಮಾಡಿರೋವಂಥದ್ದು ಯೂಟ್ಯೂಬಿಂದನೂ ಸಹಿತ ನನಗೆ ತುಂಬ ಜನ ಪರಿಚಯ ಆಗಿ ಅದರಿಂದನೂ ಸಹಿತ ಬಟ್ಟೆಗಳು ಕೊಟ್ಬಿಟ್ಟು ನಾನು ಹೊಲಿತಾ ಇದ್ದೀನಿ. ಹಾಗೆಯೇ ನಾನು ತುಂಬ ಜನ ಟೈಲರ್ಸ್ ನೋಡಿದ್ದೀನಿ, ವರ್ಷ ಪೂರ್ತಿ ಹೊಲಿತಾ ಇರ್ತಾರೆ. ಆಗೋ ಸಮೇತನೂ ನಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಾವೆಲ್ಲೂ ಹೋಗೋಕ್ಕಾಗೋದಿಲ್ಲ, ನಾವು ಏನೂ ಅರ್ನಿಂಗ್ಸ್ ಮಾಡಿಲ್ಲ ಅಂತೇಳಿ ಕೊರಗ್ತಾ ಇರ್ತಾರೆ. ಆ ರೀತಿ ಮಾಡಬೇಡಿ. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ದಿನಕ್ಕೆ ಇಷ್ಟು ಅಂತ ಸೇವಿಂಗ್ಸ್ ಮಾಡ್ತಾ ಬನ್ನಿ. ಆ ಸೇವಿಂಗ್ಸ್ ಮೇಲೆ ನಾನು ಇಷ್ಟು ಬಟ್ಟೆ ಹೊಲಿದ್ದೀನಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ಅನಿಸುತ್ತೆ. ಹಾಗೆಯೇ ನೀವು ಎಷ್ಟು ದುಡಿತೀರಾ ಅಂತ ಹೇಳಿಬಿಟ್ಟು ನಿಮ್ಮ ಮನೆಗೆ ಎಲ್ಲರಿಗೂ ಪ್ರತಿಯೊಂದೂ ವರದಿ ಒಪ್ಸೋಕೆ ಹೋಗ್ಬೇಡಿ. ನಾವು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಾವು ಮನೆ ಕೆಲಸ ಮಾಡಿಕೊಂಡು ನಾವು ಟೈಲರಿಂಗ್ ಮಾಡಬೇಕಾಗತ್ತೆ. ಅದರಿಂದ ಸ್ವಲ್ಪ ಮುಚ್ಚಿಟ್ಟು ಬಚ್ಚಿಟ್ಟು ಉಳಿಸ್ಕೊಳ್ಳಿ. ಯಾಕಂದರೆ ಎಲ್ಲದನ್ನು ಹೇಳೋದು ಅಥವಾ ಎಲ್ಲದನ್ನು ಮನೆಯವ್ರಿಗೆ ಕೊಡೋದು ಈ ರೀತಿ ಮಾಡಿದಾಗ ನಮ್ಮ ಹತ್ರ ಏನೂ ಉಳಿಯೋದಿಲ್ಲ. ಹಾಗೆಯೇ ನೀವು ಬಂದಂಥ ಕಸ್ಟಮರಿಗೂ ಅಷ್ಟೇ, ನೀವು ಕಸ್ಟಮರ್ನಾಗೆ ನೋಡಿ. ಯಾಕಂದರೆ ತುಂಬ ಹಚ್ಕೊಂಡ್ಬಿಡೋದು, ಅವರಿಂದನೂ ನಮಗೆ ಪ್ರಾಬ್ಲಮ್ ಆಗೋದು.
ಅಂಗಡಿ ಓಕೆ, ಮನೆಯಲ್ಲಿ ಸ್ವಲ್ಪ ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಆದ್ದರಿಂದ ಹಾಗೆಯೇ ಫ್ರೆಂಡ್ಸ್ ನೋಡಿ ಯಾಸ್ಮಿನ್ ಎಷ್ಟು ಸ್ಪೀಡಾಗಿ ಕಟ್ ಮಾಡಿದ್ಲು ಅಂತೇಳಿ. ಅವಳು ಕಟ್ ಮಾಡೋದಕ್ಕೆ ಏನು ಡೆಡಿಕೇಟ್ ಮಾಡ್ತಾಳೆ ಅಂದರೆ ಫಸ್ಟು ಅವಳು ನಾಳೆ ಹೊಲಿಯುವಂಥ ಬ್ಲೌಸನ್ನು ಇವತ್ತೇ ಸ್ವಲ್ಪ ಚರ್ಚೆ ಮಾಡಿ ಯೋಚನೆ ಮಾಡಿ ಇಟ್ಕೊತಾಳೆ. ನೆಕ್ಸ್ಟ್ ಡೇ ಯಾವುದೆಲ್ಲ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಸ್ಟಮರ್ ಹತ್ರ ಫಸ್ಟು ಕೇಳಿಕೊಂಡು ಅವರು ಏನು ಹೇಳ್ತಾರೆ ನೋಡಿಕೊಂಡು, ಅವ್ರು ಹೇಳಿ ಕೊಟ್ಟಿದ್ರು ಸಹಿತ ಕಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ನಂಬರ್ ಇರುತ್ತಲ್ವ ಫಸ್ಟು ಕೇಳಿಕೊಂಡು ಆಮೇಲೆ ಕಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಅಷ್ಟು ಮಾರ್ಕ್ ಆದಮೇಲೆ 1 ಸತಿ 2 ಸತಿ 3 ಸತಿ ಈ ಥರ ಯೋಚನೆ ಮಾಡಿ ನಂತರ ಕಟ್ ಮಾಡ್ತಾಳೆ. ಒಂದೇ ಸತಿಗೆ ಕಟ್ ಮಾಡಿ ಹಾಳು ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಕೆಲವ್ರು ಹೇಗಿರ್ತಾರೆ ಅಂತಂದರೆ ಕಟ್ಟಿಂಗೇ ಮಾಡಲ್ಲ, ಇಲ್ಲ ಹಾಳಾಗಿ ಹೋಗುತ್ತೆ, ನಾ ಕಟ್ಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡಿದ್ರೆ ಆ ಬಟ್ಟೆ ಹಾಳಾಗೇ ಹೋಗುತ್ತೆ ಅಂತ ಅವ್ರ ಮನಸ್ಸಲ್ಲಿ ಮಾಡ್ಕೊಬಿಡ್ತಾರೆ. ಆ ರೀತಿ ಯಾವತ್ತೂ ಮಾಡಬೇಡಿ. ಆ ರೀತಿ ಅಂದ್ಕೊಂಡು ನೀವು ಕಟ್ಟಿಂಗ್ ಮಾಡೋಕ್ಕೆ ಹೋದರೆ ಹಾಳೇ ಆಗೋದು. ಇಲ್ಲ ನಾನು ಟ್ರೈ ಮಾಡ್ತೀನಿ, ಹೊಲಿತೀನಿ, ಕರೆಕ್ಟ್ ಮಾಡ್ತೀನಿ, ಅದೇನಾದರೂ ಪರವಾಗಿಲ್ಲ ಅನ್ನೋ ಧೈರ್ಯದಿಂದ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಸ್ಟಮರ್ ಹತ್ರ ಬಟ್ಟೆ ಇಸ್ಕೊಳ್ಳಿ. ನೀವು ಏನಾದರೂ ಹೆದರ್ಕೊಂಡ್ರಿ ಅಂದರೆ ಯಾವಾಗಲೂ ಹೆದರ್ತಾ ಇರ್ತೀರ, ನಿಮಗೆ ಕಟ್ಟಿಂಗ್ ಮಾಡ್ಕೊಡೋದಕ್ಕೆ ಇನ್ನೊಬ್ರು ಬೇಕಾಗ್ತಾರೆ. ಆ ರೀತಿ ಮಾಡಬೇಡಿ, ನೀವೇ ಕಲ್ತ್ಕೊಳ್ಳಿ. 1 ಬ್ಲೌಸ್ ತಪ್ಪಾಗ್ಬೋದು, 2 ಬ್ಲೌಸ್ ತಪ್ಪಾಗ್ಬೋದು, ಎಷ್ಟು ಬ್ಲೌಸ್ ತಪ್ಪಾಗುತ್ತೆ ಹೇಳಿ? ತಪ್ಪಾಗಲ್ಲ. ನಾವು ಮುಂದೆ ಕಲಿತಾ ಹೋದಂಗೇನೋ ಸಹಿತ ಕಲಿತಾ ಹೋಗ್ತೀವಿ. ಹಾಗೆಯೇ ನಾನೊಳಗೆ ಕಟ್ಟಿಂಗು ಸ್ಪೀಡ್ ಆಗೋದಕ್ಕೆ ಏನು ಅಂದರೆ ಬ್ಲೌಸಿನ ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ಳೋ ಅಂಥ ಟಿಪ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಅಳತೆ ಬ್ಲೌಸ್ ಇಲ್ಲ ಅಂದರೂ ಸಹಿತ ಮೈ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡೋವಂಥ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಅಳತೆ ಬ್ಲೌಸ್ ಇದ್ದರೆ ಇನ್ನೂ ಈಸಿಯಾಗಿ ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಕಟ್ಟಿಂಗ್ ಮಾಡೋ ಟೈಮಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಏನೂ ಇರಬಾರ್ದು. ಈಗ ಅವಳು ಸಂಜೆ ಮನೆ ಹೋಗ್ತಾಳೆ ಅಂದರೆ ಅಲ್ಲಿ ಅವಳು ಕಟ್ಟಿಂಗ್ ಮಾಡ್ಕೊಂಬರ್ಬೋದು, ಆದರೆ ಮನೆಯಲ್ಲಿ ತುಂಬ ಜನ ಇರೋದ್ರಿಂದ ಆಗಲ್ಲ. ಇಲ್ಲಿ ನಮ್ಮ ಮನೇಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಮತ್ತು ಎಲ್ಲರೂ ಟೈಲರಿಂಗ್ ಮಾಡೋದ್ರಿಂದನೇ ಟೈಲರಿಂಗ್ ಬಗ್ಗೆನೇ ಮಾತಾಡ್ತಾ ಇರ್ತೀವಲ್ವ, ಹಾಗಾಗಿ ಏನೂ ಸಮಸ್ಯೆ ಆಗಲ್ಲ. ಆದ್ದರಿಂದ ಫ್ರೆಂಡ್ಸ್ ನೀವು ಕಟ್ಟಿಂಗ್ ಮಾಡುವಾಗ ಯಾವುದೇ ಥರ ವಿಡಿಯೋ ನೋಡೋದಾಗಲಿ, ರೀಲ್ಸ್ ನೋಡೋದಾಗಲಿ, ಫಿಲಮ್ ನೋಡೋದಾಗಲಿ ಮಾಡಿಕೊಂಡು ಕಸ್ಟಮರ್ ಏನೋ ಹೇಳಿರ್ತಾರೆ, ನೀವೇನೋ ಕಟ್ ಮಾಡಿ ಸ್ಟಿಚ್ ಮಾಡಿರ್ತೀರ. ಹೀಗೆ ಮಾಡಿದಾಗ ಮತ್ತೆ ನಿಮಗೆ ಬಟ್ಟೆ ಅನ್ನೋದು ಬರೋದೇ ಇಲ್ಲ. ಸ್ವಲ್ಪ ಕೇರಿಂದ ನಿಮಗೆ ಕಸ್ಟಮರ್ ಕೊಟ್ಟಿರೋ ಬಟ್ಟೆಗಳನ್ನು ಆನ್ ಟೈಮ್ಗೆ ಕೊಡಬೇಕು. ಅವ್ರು ಹೇಳಿದಕ್ಕಿಂತಲೂ ಚೆನ್ನಾಗಿ ಹೊಲ್ದುಕೊಡಿ. ಫಸ್ಟು ಕೊಡೋವಂಥ ಕಸ್ಟಮರ್ ಅವ್ರು ನಿಮಗೆ ನೆಕ್ಸ್ಟು ನಿಮ್ಮನ್ನೇ ಕಾಯಂ ಮಾಡಿಕೊಂಡು ಬೇರೆ ಎಲ್ಲೂ ಹೋಗದಿರೋ ಹಾಗೆ ನಿಮಗೆ ಬಟ್ಟೆ ತಂದು ಕೊಡ್ತಾರೆ. ಹಾಗೆ ಫ್ರೆಂಡ್ಸ್ 10 ಗಂಟೆಗೆ ಶುರು ಮಾಡಿರೋದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ನಾನು ಟೈಮಿಂಗ್ಸು ವಿಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ. ಯಾಕಂದರೆ ಬೆಳಗ್ಗೆ ಅಲ್ವಾ, ನನಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಬೇಗನೆ ಕೆಲಸ ಮುಗಿಸಿ ನಾನು ಸಹ ಬಟ್ಟೆ ಹೊಲಿಬೇಕಿತ್ತು, ಕಟ್ಟಿಂಗ್ ಮಾಡಬೇಕಿತ್ತು. ಆದ್ದರಿಂದ ಟೈಮಿಂಗ್ಸ್ ಇಟ್ಕೊಳ್ಳೋದು ಮರ್ತುಬಿಟ್ಟೆ. ಹಾಗೆಯೇ 10 ಗಂಟೆಗೆ ಶುರು ಮಾಡಿ 11 ಗಂಟೆಗೆ ಮುಗೀತು. ನಾನು 11 ಗಂಟೆಯಿಂದ ವಾಯ್ಸ್ ಓವರು ವಿಡಿಯೋ ಎಲ್ಲ ಎಡಿಟ್ ಮಾಡಿ ನಿಮಗೆ ಹಾಕೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಹಾಗೆಯೇ ನೀವು ಆದಷ್ಟು ನಿಮಗೆ ಕಟ್ಟಿಂಗ್ ಕಷ್ಟ ಅನ್ನೋರು ನೋಡಿ, ಈ ಥರ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಸ್ಟಮರ್ ಹತ್ರನೂ ಅಷ್ಟೇ ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಳ್ಳಿ. ಯಾಕಂದರೆ ಅಳತೆ ಬ್ಲೌಸು ಕರೆಕ್ಟಾಗಿದ್ದರೆ ನೀವು ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಆರಾಮಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. 1 ಗಂಟೆಯಲ್ಲಿ 10 ಬ್ಲೌಸನ್ನು ನಾವು ಆರಾಮಾಗಿ ಕಟ್ ಮಾಡ್ಬೋದು. ಕಟ್ ಮಾಡಿರೋಂಥ 10 ಬ್ಲೌಸಲ್ಲಿ ನೀವು 5 ಬ್ಲೌಸ್ ಹೊಲಿದ್ರೂ ಸಹಿತನೂ 250 ಹಂಗೆ ತೊಗೊಂಡ್ರು 1,000 ರೂಪಾಯಿ ಆರಾಮಾಗಿ ದುಡಿಬೋದು. ನಾವು ಎಲ್ಲೋ ಹೋಗಿ ಯಾವುದೋ ಬಸ್ ಹಿಡ್ಕೊಂಡು ಯಾವುದೋ ಆಫೀಸಿಗೆ ಹೋಗಿ 1,000 ರೂಪಾಯಿ ದುಡಿಯೋಕ್ಕಿಂತ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಹಾಗೆ ಈಗೆಲ್ಲ ತುಂಬಾ ಮುಂದುವರೆದಿದೆ ಫ್ರೆಂಡ್ಸ್. ಹಾಗಾಗಿ ಟೈಲರಿಂಗ್ ಜೊತೆಗೆ ಇನ್ನೂ ಜೊತೆಗೆ ಬೇರೆ ಕೆಲಸಗಳನ್ನು ಕಲೀರಿ. ಟೈಲರಿಂಗ್ ಸಂಬಂಧಪಟ್ಟಿದ್ದ ಕೆಲಸಗಳು ಇವಾಗ ಕಲಿತಾ ಇದ್ದೀರಾ, ನಮಗೆ ಫಸ್ಟ್ ಕಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ನೀವು ಫಸ್ಟು ನೀವು ಪೇಪರಲ್ಲಿ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಮನೆಯಲ್ಲಿ ಎಲ್ಲರೂ ಡ್ಯೂಟಿಗೆ, ಕಾಲೇಜಿಗೆ, ಶಾಲೆಗೆ ಹೋದ್ಮೇಲೆ ನಿಮ್ಮ ಮಕ್ಕಳಾಗಿರ್ಬೋದು, ಮನೆಯವರಾಗಿರ್ಬೋದು, ಅಂಥ ಟೈಮಲ್ಲಿ ನೀವು ಪೇಪರ್ ಕಟಿಂಗ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ನೆಕ್ಸ್ಟು ನಿಮ್ಮದೇ ಆದ ಒಂದು ವೇಸ್ಟ್ ಬಟ್ಟೆಯಲ್ಲಿ ಕಟಿಂಗ್ ಮಾಡಿಕೊಂಡು ಹೊಲೀರಿ. ಆಮೇಲೆ ನಿಮ್ಮ ಸಂಬಂಧಿಕರು, ನಿಮ್ಮ ಅಮ್ಮ, ಅತ್ತೆ, ರಿಲೇಷನ್ ಈ ರೀತಿಯವರಿಗೆ ಹೊಲ್ಕೊಡಿ. ನೆಕ್ಸ್ಟು ನೀವು ಒಬ್ಬೊಬ್ಬರದೇ ಕಸ್ಟಮರ್ ಬಟ್ಟೆಗಳನ್ನು ತಗೊಂಡು ಸ್ಟಿಚ್ ಮಾಡಿಕೊಡಿ. ನನ್ನ ತುಂಬ ವ್ಯೂವರ್ಸು ಕಸ್ಟಮರು ಇದೇ ರೀತಿ ಮಾಡಿದ್ದಾರೆ ಕಲಿಯೋ ಅಂಥವ್ರು. ಹಾಗಾಗಿ ನಾನು ಹೇಳೋದು ಫಸ್ಟು ನೀವು ಪೇಪರ್ ಮೇಲೆ ಕಟ್ ಮಾಡಿ, ನೆಕ್ಸ್ಟು ನೀವು ಈ ರೀತಿ ಲೈನಿಂಗನ್ನೇ ತಂದುಬಿಟ್ಟು ಮಾರ್ಕ್ ಹಾಕಿ ಅದನ್ನು ಬೇಕಾದರೆ ವಾಶ್ ಮಾಡಿ ಹಾಕ್ಬೋದು. ವಾಶ್ ಮಾಡಿ ಇಟ್ಕೊಂಡು ಮತ್ತೆ ಐರನ್ ಮಾಡಿ ಮಾರ್ಕ್ ಮಾಡ್ಕೋಬೋದು. ಪ್ರತಿದಿನ ನೀವು ಈ ರೀತಿ ಮಾರ್ಕ್ ಮಾಡೋದು, ಕಟ್ಟಿಂಗ್ ಮಾಡೋದನ್ನು ಕಲಿತಾ ಹೋದರೆ ಕಟ್ಟಿಂಗ್ ಅನ್ನೋದು ಈಸಿಯಾಗಿ ಬರುತ್ತೆ. ಹಾಗೆ ಹೊಸ ನ್ಯೂ ಶೇಪನ್ನು ಅಷ್ಟೇ ನೀವು ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ವೇಸ್ಟ್ ಬಟ್ಟೆಗಳಿದ್ರೂ ಸಹಿತ ಟ್ರೈ ಮಾಡಿ. ಪ್ರತಿದಿನವೂ ಟೈಲರಿಂಗ್ ಕಲಿಬೇಕು ನಾನು ಅಂದರೆ ಪ್ರತಿದಿನ ಟ್ರೈ ಮಾಡಬೇಕು. ನಾನು ಅಮಾವಾಸ್ಯೆಗೆ ಒಂದು ದಿವಸ ಹೊಲಿತೀನಿ, ಹುಣ್ಣಿಮೆಗೆ ಒಂದು ದಿವಸ ಹೊಲಿತೀನಿ ಅಂದರೆ ಯಾವತ್ತೂ ಟೈಲರಿಂಗಲ್ಲಿ ಏನೂ ಸಹ ಸಾಧನೆ ಮಾಡೋಕ್ಕಾಗಲ್ಲ. ನಾವು ಯಾವುದೇ ಕೆಲಸ ಮಾಡ್ತಿದ್ದೀವಿ ಅಂದರೆ ಕರೆಕ್ಟಾಗಿ ಪ್ರತಿದಿನ ನಾವು ಅದಕ್ಕೆ ಇಷ್ಟು ಟೈಮು ಅಂಥೇಳಿ ಕೊಡಬೇಕು. ಟೈಮು ಅಂತ ಕೊಡಲಿಲ್ಲದಿದ್ರೆ ದೇವರಾಣೆಗೂ ಕಲಿಯೋಕ್ಕಾಗೋದಿಲ್ಲ. ಅದರಿಂದ ನಾನು ಹೇಳ್ತೀನಿ, ನನ್ನ ಅನುಭವದ ಮೂಲಕ ಹೇಳ್ತೀನಿ,
ಟೈಲರಿಂಗ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಪ್ರತಿದಿನ ನೀವು ಆ ಕೆಲಸದ ಮೇಲೆ ಒಂದು ಗಮನ ಕೊಟ್ಟಾಗ ಮಾತ್ರ ಕೆಲಸ ನಿಮಗೆ ಕೈ ಹಿಡಿಯುತ್ತೆ. ಕೆಲಸದಿಂದ ಒಂದು ಏನೋ ಅರ್ನಿಂಗ್ಸ್ ಮಾಡ್ತೀರಾ. ಒಂದು ದಿವಸ ಮಾಡಿದೆ, ನಾಳೆ ಇಂಟ್ರೆಸ್ಟ್ ಇಲ್ಲ, ನಾಡಿದ್ದು ಇಂಟ್ರೆಸ್ಟ್ ಇಲ್ಲ, ಇನ್ನೊಂದು ದಿವಸ ನೋಡ್ಕೊಂಡ್ರೆ ಆಯಿತು, ಕಸ್ಟಮರ್ ಬಂದಾಗ ಕೊಟ್ಟರೆ ಆಯಿತು ಅಂತಂದರೆ ಅಲ್ಲಿ ನಿಮ್ಮ ಡಿಮ್ಯಾಂಡನ್ನು ಕಳ್ಕೊತೀರಾ. ಫಸ್ಟು ನಿಮಗೆ ಯಾವ ಬಟ್ಟೆ ಕೊಟ್ಟಿದ್ದಾರೋ ತಲೆ ಕೆಡಿಸ್ಕೊಂಡು ಆ ಬಟ್ಟೆನ ಹೊಲಿರಿ. ಯಾಸ್ಮೀನು ಅಷ್ಟೇ, ಯಾರಾದರೂ ಬಟ್ಟೆ ಕೊಟ್ಟರು ಅಂದರೆ ಅವಳಿಗೆ ಫಸ್ಟು ಆ ಬಟ್ಟೆನ ಸ್ಟಿಚ್ ಮಾಡಿ ಕೊಡೋವರೆಗೂ ಅವಳಿಗೆ ಊಟ, ತಿಂಡಿ, ನಿದ್ದೆ ಯಾವುದೂ ಸೇರೋದಿಲ್ಲ. ಅಷ್ಟೊಂದು ಛಲ ಇದ್ದರೆ ಮಾತ್ರ ನಾವು ಟೈಲರಿಂಗಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಹಾಗೆ ನಾವು ಅದರಲ್ಲಿ ಒಂದು ಹೆಸರನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ನಮಗೆ ಇಷ್ಟ ಬಂದಾಗ ಹೊಲಿತೀವಿ, ಕಷ್ಟ ಬಂದಾಗ ಬಿಡ್ತೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತಂದರೆ ನಿಜವಾಗ್ಲೂ ಟೈಲರಿಂಗಲ್ಲಿ ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಪ್ರತಿದಿನವೂ ಟ್ರೈ ಮಾಡಿ, ಪ್ರತಿದಿನ 1-2 ಬ್ಲೌಸನ್ನು ಹೊಲಿರಿ. ಅಟ್ಲೀಸ್ಟ್ ನೋಡಿ ಫ್ರೆಂಡ್ಸ್, ನಿಮ್ಮ ಬ್ಲೌಸನ್ನು ನೀವು ಹೊಲ್ಕೊಂಡ್ರೂ ಸಹಿತ ವರ್ಷಕ್ಕೆ ನೀವು ಹೆಚ್ಚು ಕಡಿಮೆ ಅಂದರೆ ಈಗೆಲ್ಲ ಕಡಿಮೆ ಅಂತ ಅಂದರೆ 5-6 ಸಾವಿರ, ಈಗೆಲ್ಲ ವರ್ಷಕ್ಕೆ ಸಾವಿರಾರು ಗಟ್ಟಲೆ 10-20 ಸಾವಿರ ಬರೀ ಬಟ್ಟೆ ಹೊಲ್ಸೋಕ್ಕೆ ಹೋಗುತ್ತೆ. ಯಾಕಂದರೆ ವರ್ಕು ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಆ ರೀತಿ ಆಗಿಬಿಡುತ್ತೆ ಫ್ರೆಂಡ್ಸ್. ಆದ್ದರಿಂದ ನೀಟಾಗಿ ಕಟ್ಟಿಂಗ್ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.